ಭಾರತ್ ಒನ್ಗೆ ಸ್ವಾಗತ. ಡಿಯರ್ ಫ್ರೆಂಡ್ಸ್, ರಾಜ್ಯ ರಾಜಕಾರಣದಲ್ಲಿ ಸಖತ್ ಹೈಪ್ ಕ್ರಿಯೇಟ್ ಮಾಡೋ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳೇನೋ ತಮ್ಮ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿವೆ. ಆದ್ರೂ ಮಂಡ್ಯ ಮತ್ತೆ ಚರ್ಚೆ ಆಗ್ತಾ ಇರೋದು ಸಂಸದೆ ಸುಮಲತಾ ವಿಚಾರಕ್ಕೆ. ಅಂಬರೀಶ್ ಕಾಂಗ್ರೆಸ್ನಲ್ಲಿ ಮಿಂಚಿದ್ರು, ಸುಮಲತಾ ಸಂಸದೆ ಆದ್ಮೇಲೆ ಬಿಜೆಪಿಗೆ ಬಹಿರಂಗವಾಗಿ ಬೆಂಬಲವನ್ನ ಕೊಟ್ಟರು. ಬಿಜೆಪಿ ನಾಯಕರು ಕೂಡ ಸುಮಲತಾ ಅವರಿಗೆ ಪಕ್ಷದಿಂದ ಅಷ್ಟೇ ಬೆಂಬಲವನ್ನ ನೀಡಿದ್ರು. ಅದೇ ಹುಮ್ಮಸ್ಸಿನಲ್ಲಿ, ಅದೇ ನಂಬಿಕೆಯಲ್ಲಿ ಈ ಬಾರಿ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಸುಮಲತಾ ನಂಬಿದ್ರು. ಆದ್ರೆ ಅವರ ನಂಬಿಕೆ ಈಗ ನುಚ್ಚು ನೂರಾಗ್ಬಿಟ್ಟಿದೆ. ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದೆ. ಇತ್ತ ಕಾಂಗ್ರೆಸ್ನಲ್ಲೂ ಪ್ರಬಲ ಅಭ್ಯರ್ಥಿಯನ್ನೇ ಘೋಷಣೆ ಮಾಡಲಾಗಿದೆ. ಈ ನಡುವೆ ಇಲ್ಲಿ ಅತಂತ್ರ ಆಗಿರೋದು ಸುಮಲತಾ ಅಂಬರೀಶ್. ಕಳೆದ 2 ವಾರಗಳಿಂದಲೂ ಇವರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬಿಜೆಪಿ ಏನೋ ಅವರ ಮನವೊಲಿಸಿ ಯಾವುದೋ ಒಂದು ಸ್ಥಾನ ಕೊಡೋಕೆ ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ ಸುಮಲತಾ ಅಂಬರೀಶ್ ಬಿಜೆಪಿ ಮನವೊಲಿಕೆಗೆ ಮಣಿಯದೆ ಮಾತಿಗೂ ಮಂಡ್ಯ ನನ್ನ ಕ್ಷೇತ್ರ ಅಂತಿದ್ದಾರೆ. ಅಲ್ಲಿನ ಸ್ಥಳೀಯರು ಒಂದಷ್ಟು ಜನ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿರಿ ಅಂತಿದ್ದಾರೆ. ಸುಮಲತಾ ಅವರಿಗೂ ಮತ್ತೊಮ್ಮೆ ಲೋಕಸಭೆಗೆ ಹೋಗ್ಬೇಕು ಅಂದ್ರೆ ಇರೋದು ಅದೊಂದೇ ದಾರಿ. ಆದ್ರೆ ಆಯ್ಕೆ ಮಾತ್ರ ಸುಮಲತಾ ಅಂಬರೀಶ್ಗೆ ಕಗ್ಗಂಟಾಗಿದೆ. ಒಂದ್ ಕಡೆ 2 ಪಕ್ಷಗಳು ಕೈಕಟ್ಟಿವೆ. ಈ ನಡುವೆ ಸ್ವಾಭಿಮಾನವೇನೋ ಇದೆ. ಆದ್ರೆ ಸುಮಲತಾ ಅವರಿಗೆ ಸೋಲು ಭಯವೂ ಕಾಡ್ತಿದೆ. ಹೀಗಿರುವಾಗ ಯಾವ ನಿರ್ಧಾರ ಸುಮಲತಾ ತೆಗೆದುಕೊಳ್ತಾರೋ ಕಾದ್ ನೋಡ್ಬೇಕು. ಒಂದ್ ಕಡೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕ್ಕೂ ಮೀನಾಮೇಷ ಎಣಿಸ್ತಿದ್ದಾರೆ. ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇವೆ. ರಾಜಕೀಯ ಪಡಸಾಲೆಯಲ್ಲಿ ಇದು ಚರ್ಚೆಯಾಗ್ತಾ ಇರುವಂತ ಮ್ಯಾಟರ್. ಹೌದು, ಮಂಡ್ಯ ಸಂಸದೆ ಸುಮಲತಾ ಅವರಿಗೆ ಈ ಬಾರಿ ಸಂಸದೆ ಆಗ್ಬೇಕು ಅನ್ನೋ ಕನಸು ಜೋರಾಗಿ ಇತ್ತು. ಬಿಜೆಪಿಯಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎನ್ನುವಂತ ನಂಬಿಕೆಯಲ್ಲಿದ್ರು. ಆದ್ರೆ ಮೈತ್ರಿಯವರ ಕನಸಿಗೆ ತಣ್ಣೀರೆರಚಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಆತ ಕಾಂಗ್ರೆಸ್ ಕೂಡ ಅಭ್ಯರ್ಥಿ ಘೋಷಣೆ ಮಾಡಿರೋದ್ರಿಂದ ಇವರಿಗೆ ಉಳಿದಿರೋದು ಪಕ್ಷೇತರವಾಗಿ ಒಂದೇ ದಾರಿ. ಆದ್ರೆ ಅದರ ನಿರ್ಧಾರಕ್ಕೆ ಸುಮಲತಾ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅದಕ್ಕೆ ಬಿಜೆಪಿ ನಡೆ, ಕಾಂಗ್ರೆಸ್ ನಡೆ, ಅದರ ಜೊತೆಗೆ ಸುಮಲತಾ ಒಂದಷ್ಟು ಎಡವಟ್ಟು ಮಾತುಗಳನ್ನು ಆಡಿದ್ದಾರೆ. ಕಳೆದ ಬಾರಿ ಏನು ಅಂಬರೀಶ್ರ ಹೆಸರು, ಸ್ವಾಭಿಮಾನ, ಸಿಂಪತಿ, ಜೆಡಿಎಸ್ನವರ ಮಾತಿನ ಎಡವಟ್ಟುಗಳು, ಮುಖ್ಯವಾಗಿ ದರ್ಶನ್ ಮತ್ತು ಯಶ್ ಎಂಬ ಜೋಡೆತ್ತಿನ ಪ್ರದರ್ಶನ, ಇಷ್ಟೆಲ್ಲ ಸಪೋರ್ಟ್ನಿಂದ ಭರ್ಜರಿಯಾಗಿ ಕಳೆದ ಎಲೆಕ್ಷನ್ನಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದಿದ್ದ ಸುಮಲತಾ ಗೆಲುವಿನ ನಗೆ ಬೀರಿ ಲೋಕಸಭೆ ಮೆಟ್ಟಿಲು ಹತ್ತಿದ್ರು. ಈ ಸೀನನ್ನ ಕಟ್ ಮಾಡಿ ಇವಾಗ ನೋಡಿದ್ರೆ ಎಲ್ಲಾ ವಿಚಾರಗಳಲ್ಲಿ ಒಂದೊಂದೇ ಬಿರುಕುಟ್ಟಿದೆ. ಈಗಾಗಲೇ ಯಶ್ ಸುಮಲತಾರ ಪ್ರಚಾರಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತೇ ಇದೆ. ದರ್ಶನ್ ಈ ಬಗ್ಗೆ ಇನ್ನು ಏನು ಸ್ಪಷ್ಟತೆಯನ್ನ ನೀಡಿಲ್ಲ. ಇತ್ತ ಕಾಂಗ್ರೆಸ್ ಬಿಜೆಪಿ ನಡುವೆ ತಮ್ಮ ಅಭ್ಯರ್ಥಿಗಳ ಪರ ಫುಲ್ ಫೋಕಸ್ ಮಾಡಿವೆ. ಈ ನಡುವೆ ಸಂಸದೆಯಾದ್ಮೇಲೆ ಮಂಡ್ಯ ಕಡೆ ಸುಮಲತಾ ತಲೆಯೇ ಹಾಕಿಲ್ಲ. ಅಭಿವೃದ್ಧಿ ಅಂತೂ ನೋಡೇ ಇಲ್ಲ. ಎಲೆಕ್ಷನ್ ಬಂದಾಗ ಮತ್ತೆ ಬಂದ್ರು. ಇಷ್ಟು ದಿನ ಕಾಣದಿದ್ದವರು ಈಗ ಯಾಕೆ ಬಂದ್ರು ಅನ್ನೋದು ಜನರ ಪ್ರಶ್ನೆ. ಸಂಸದೆ ಆಗೋ ಮುನ್ನ ಮಾತನಾಡಿದ್ದ ಸುಮಲತಾ ನಂತರ ಸೈಲೆಂಟ್ ಆಗಿ ಡೆಲ್ಲಿ, ಬೆಂಗಳೂರು ಅಂತಲೇ ಓಡಾಡ್ತಾ ಇದ್ರು. ಮಂಡ್ಯದ ಅಭಿವೃದ್ಧಿಗೆ ತಲೆ ಕೂಡ ಕೆಡಿಸ್ಕೊಳ್ಳಿಲ್ಲ ಅನ್ನೋದು ಮಂಡ್ಯ ಜನರ ಮಾತು. ಅಲ್ಲಿಗೆ ಎಲ್ಲಾ ಕಡೆಯಿಂದಲೂ ಸದ್ಯ ಸುಮಲತಾ ಅವರಿಗೆ ನೆಗೆಟಿವ್ ರಿಪೋರ್ಟ್ ಬರ್ತಾ ಇದೆ. ಅಂಬರೀಶ್ ಅಭಿಮಾನಿಗಳು ಏನೋ ಜೊತೆಗಿದ್ದಾರೆ. ಅವರ ಮೇಲಿನ ಅಭಿಮಾನ, ದರ್ಶನ್, ಯಶ್ ಬೆಂಬಲ, ಕಾಂಗ್ರೆಸ್ ಒಳಸಂಚು ಇಷ್ಟು ಕಳೆದ ಬಾರಿ ದೊಡ್ಡ ಮಟ್ಟದಲ್ಲಿ ಸುಮಲತಾ ಅವರಿಗೆ ವೋಟ್ ಆಗಿ ಕನ್ವರ್ಟ್ ಆಗಿತ್ತು. ಆದ್ರೆ ಈ ಬಾರಿ ಅಂಬರೀಶ್ ಅಭಿಮಾನಿಗಳು ಕೈ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ ಅಂಬರೀಶ್ ಕಾಂಗ್ರೆಸ್ ಪಕ್ಷದಲ್ಲಿ ಹೆಸರು ಮಾಡಿದ್ರು, ಯಾವತ್ತೂ ಬಿಜೆಪಿಗೆ ಹೋಗಲ್ಲ ಅಂದ್ರು. ಆದ್ರೆ ಸುಮಲತಾ ಬಹಿರಂಗವಾಗಿಯೇ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿಬಿಟ್ಟಿದ್ದಾರೆ. ಅಂಬಿ ಅಭಿಮಾನಿಗಳಿಗೆ ನೋವು ತಂದಿರೋದಂತೂ ನಿಜ. ಅಲ್ಲದೆ ಸಂಸದೆಯಾದ್ಮೇಲೆ ಇವರ ಕೊಡುಗೆ ಮಂಡ್ಯಕ್ಕೆ ಹೇಳಿಕೊಳ್ಳುವಂಥದ್ದು ಏನೂ ಇಲ್ಲ. ಈ ಬಾರಿ ಯಶ್ ಮತ್ತು ದರ್ಶನ್ ಸಪೋರ್ಟ್ ಮಾಡಿದ್ರೆ ಅಲ್ಲಿನ ಜನರ ಅವರ ವಿರುದ್ಧ ಬೇಸರ ವ್ಯಕ್ತಪಡಿಸೋ ಸಾಧ್ಯತೆ ಇದೆ. ಅಲ್ಲದೆ ಎಲ್ಲಾ ಟೈಮ್ನಲ್ಲೂ ಅಭಿಮಾನ ವೋಟ್ ಆಗಿ ಕನ್ವರ್ಟ್ ಆಗೋದು ಕಷ್ಟ ಸಾಧ್ಯ. ಈ ಕಾರಣಗಳು ಸದ್ಯ ಸುಮಲತಾರ ಮುಂದಿನ ನಿರ್ಧಾರಕ್ಕೆ ಕಗ್ಗಂಟಾಗ್ಬಿಟ್ಟಿದೆ. ಹೀಗಾಗಿ ಅವರು ತಮ್ಮ ನಿರ್ಧಾರದ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ ನಲ್ಲಿ ಇದ್ದಾರೆ ಎನ್ನಲಾಗ್ತಾ ಇದೆ. ತಮ್ಮ ಜೆಪಿ ನಗರದ ಮನೆ ಬಳಿ ಊರಿನ ಕೆಲ ಮುಖಂಡರ ಜೊತೆ ಚರ್ಚೆಯನ್ನು ಸುಮಲತಾ ನಡೆಸಿಬಿಟ್ಟಿದ್ದಾರೆ. ಆದ್ರೆ ಮುಂದಿನ ಸಭೆ ಮಂಡ್ಯದಲ್ಲೇ ನಡೆಸಿ ಅಲ್ಲೇ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಸುಮಲತಾ ಅವರಿಗೆ ಮತ್ತೊಮ್ಮೆ ಸಂಸದೆ ಆಗ್ಬೇಕು ಅನ್ನೋದು ಆಸೆ. ಅವರ ಮಾತುಗಳು ಇದನ್ನ ಸಾರಿ ಸಾರಿ ಹೇಳ್ತಾ ಇವೆ. ಸದ್ಯ ಸುಮಲತಾ ನಿರ್ಧಾರ ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಏಪ್ರಿಲ್ 3ರಂದು ಸುಮಲತಾ ನಿರ್ಧಾರ ಕುತೂಹಲ ಮೂಡಿಸಿದೆ. ಏನಾಗುತ್ತೋ ನಾವು ನೀವು ಕಾದ್ ನೋಡ್ಬೇಕು.